ನಮಸ್ಕಾರ ವೀಕ್ಷಕರೇ, ಸುನೀತಾ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಪದರ ಚಪಾತಿ ಮಾಡಕತ್ತೀನಿ ನೋಡ್ರಿ. ಪದರ ಚಪಾತಿ ಉದುರು ಬ್ಯಾಳೆ ಅಂಥೇಳಿ ನಮ್ಮ ಉತ್ತರ ಕರ್ನಾಟಕದ ಸೈಡ ಭಾಳ ಫೇಮಸ್ ರೀ ಇದು ಪದರ ಚಪಾತಿ. ಈಗ ಪದರ ಚಪಾತಿ ಮಾಡೋಣ ಬರ್ರಿ. ಈಗ ನಾವು ಹೆಂಗೆ ಗೋಧಿ ಹಿಟ್ಟು ಹೆಂಗೆ ಕಲಸಿಟ್ಕೊಂಡಿರ್ತೀವಲ್ಲ, ಸ್ವಲ್ಪ ಗೋಧಿ ಹಿಟ್ಟು ಎಷ್ಟು ಬೇಕಲ್ಲ ಅಷ್ಟು ಗೋಧಿ ಹಿಟ್ಟು, ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ ಹಾಕಿ ನಾವು ನಾದಿಟ್ಕೋಬೇಕ್ರಿ. ಒಂದು ತಾಸಿಗಿಂತ ಮೊದಲ ಸ್ವಲ್ಪ ಹಿಟ್ಟು ನಮಗೆ ಚಪಾತಿ ಅದಕ್ಕೆ ಎಷ್ಟು ಬರ್ತೈತಲ್ಲ ಅಷ್ಟು ನೋಡಿಕೊಂಡು ಹಿಟ್ಟು ನಾದಿಟ್ಕೋಬೇಕ್ರಿ. ನಾನು ಈಗ ಚಪಾತಿ ಹಿಟ್ಟು ನಾದೋದೇನೋ ವಿಡಿಯೋ ತೋರಿಸಿ ಇಲ್ಲರಿ, ಹಿಂಗೆ ಎಲ್ಲ ಗೊತ್ತೇ ಇರ್ತೈತಲ್ಲ ಎಲ್ಲರಿಗೂ ಅಂಥೇಳಿ ಈಗ ನಾನು 2 ಅಚ್ಚು ಮಾಡ್ಕೊಳಕತ್ತೀನಿ ನೋಡಿರಿ. ನೀವು ಲತ್ತಿಗುನಿಲೆ ಲಟ್ಟಿಸಿ ಅಚ್ಚು ಮಾಡೋರಿದ್ರೆ ಅದು ಹಂಗೆ ಮಾಡಿದ್ರು ಬರ್ತೈತಿ, ಇಲ್ಲ ಹಿಂಗೆ ಸುಮ್ಮ ಕೈಲೇ ಹಿಂಗೆ ಮಾಡಿದ್ರೂ ಬರ್ತೈತ್ರಿ. ಈಗ ನಾನು ಕೈಲೇನ ಅಚ್ಚು ಮಾಡ್ಕೊಂಡಿನಿ ನೋಡಿರಿ 2. ನಿಮಗೆ ಅಚ್ಚು ಸಣ್ಣ ಬೇಕಾದ್ರೆ ಸಣ್ಣ ಮಾಡ್ಕೊರಿ, ದೊಡ್ಡ ಬೇಕಂದ್ರೆ ದೊಡ್ಡ ಮಾಡ್ಕೊರಿ. ನಾನು ಮೀಡಿಯಮ್ ಮಾಡ್ಕೊಂಡೇನಿ ರೀ. ಇದು ಸಣ್ಣವೂ ಅಲ್ಲ, ಇದು ದೊಡ್ಡವೂ ಅಲ್ಲ, ಹಂಗೆ ಅಚ್ಚು ಮಾಡ್ಕೊಂಡೇನಿ ನೋಡಿರಿ. ನಾನು ಅಚ್ಚು ಮಾಡಿಕೊಂಡು 2 ಸೈಡ್ ಎಣ್ಣೆ ಹಚ್ಚಿದ್ದೇನೆ ರೀ. ಈಗ ಎಣ್ಣೆ ಹಚ್ಚಿ ಒಂದು ಹಚ್ಚಿಗೆ ಮತ್ತು ಒಣ ಹಿಟ್ಟು ಹಚ್ಚಿದ್ದೀನಿ ರೀ. ನಾನು ಒಣ ಹಿಟ್ಟು ಹಚ್ಚಿ ಈಗ 2 ಮತ್ತು ಜೋಡಿಸೋಣ್ರಿ. 2 ಜೋಡಿಸಿ ಈಗ ಲಟ್ಸೋಣ್ರಿ ಚಪಾತಿ. ಇನ್ನು ಇದಕ್ಕೆ ಈಗೇನು ಹಿಟ್ಟು ಹಚ್ಚಾಕತ್ತಿಲ್ಲ ರೀ. ಹಿಟ್ಟು ಹಚ್ಚೋರಿದ್ರೆ ಹಿಟ್ಟು ಹಚ್ಚಿದ್ರೆ ನಡಿತೈತೆ, ಇಲ್ಲಾಂದ್ರೆ ಹಂಗೂ ನಡಿತೈತೆ ರೀ. ಸ್ವಲ್ಪ ಹಿಟ್ಟು ಹಚ್ಚಾಕಬೇಕು ರೀ, ಹಂಗೆ ಜಾಸ್ತಿ ಹಿಟ್ಟು ಹಚ್ಚಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ನೋಡಿ ಹಿಟ್ಟು ಹಚ್ಚಿರಿ. ಈಗ ಜಾಸ್ತಿ ಹಿಟ್ಟು ಹಚ್ಚಿದೀವಪ್ಪ ಅಂದ್ರೆ ಮ್ಯಾಲೆ ಹಿಟ್ಟಿಟ್ಟು ಅಂತ ಅನಿಸ್ತೈತೆ ರೀ. ಅದು ಈಗ ಒಮ್ಮೆ ಹಿಟ್ಟು ಹಚ್ಕೊಂಡಿವಿ ಅಂದ್ರೆ ಇನ್ನೊಮ್ಮೆ ಹಚ್ಚಕ್ಕೆ ಹೋಗ್ಬಾರ್ದು ರೀ. ಈಗ ನೋಡಿರಿ ಸ್ವಲ್ಪ ಹಿಟ್ಟು ಹಚ್ಚಿ ಮತ್ತು ಹೊಳ್ಳಿ ಲಟ್ಸಾಕತ್ತೀನಿ ರೀ. ನಾನು ಸ್ವಲ್ಪ ತಿಳುವಾಗಿನ ಲಟ್ಟಿಸ್ಬೇಕು ಇವನ್ನ, ಅಂದ್ರೆ ಚಾದಾಗ ಅದು ಎದ್ಕೊಂಡು ತಿನ್ನಾಕ್ರಿ ಮಾಡೋ ಟೇಸ್ಟ್ ಹತ್ತೈತೆ ರೀ. ಇದು ನಾನು ತಿಳುವಾಗಿನ ಮಾಡಾಕತ್ತೀನಿ ರೀ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಚಾದಾಗ ಎದ್ಕೊಂಡು ತಿನ್ನೋದು ಭಾಳ ರೂಢಿ ಐತ್ರಿ. ಇಲ್ಲಿ ಮಂದಿಗೆ ಬಿಸಿ ಬಿಸಿ ಚಪಾತಿ ಮಾಡಕತ್ತಿದ್ವಿ ಅಂದ್ರೆ ಮಕ್ಕಳಾಯ್ತು ದೊಡ್ಡವ್ರಾಯ್ತು ಒಂದು ಕಪ್ ಚಹಾ ಮಾಡ್ಕೊಂಡು ಒಂದು ಪದರ ಚಪಾತಿ ತಿಂದ್ರೆ ಅಂದ್ರೆ ಮುಂಜಾನೆ ನಾಷ್ಟ ಆಗಿಬಿಡ್ತೈತೆ ರೀ. ಮಧ್ಯಾಹ್ನ ಮಟ್ಟ ಗಟ್ಟಿ ಆಗಿಬಿಡ್ತಾರೆ. ಹೊಲಕ್ಕಾಯ್ತು ಸಾಲಿಗಾಯ್ತು ಎಲ್ಲೋ ಹೋಗೋರು ಇದ್ರಂದ್ರೆ ಹಿಂಗೆ ಚಾದಾಗ ಎದ್ಕೊಂಡು ತಿಂದು ಹೋಗಿಬಿಡ್ತಾರೆ. ಈಗ ನೋಡಿರಿ ಚಪಾತಿ ಇಷ್ಟು ತಿಳುವಾಗಿ ಮಾಡಿದ್ದೇನೆ ರೀ ನಾನು. ಇನ್ನು ಸ್ವಲ್ಪ ದಂಡಿ ಎಲ್ಲ ಲಟ್ಟಿಸ್ಕೋಬೇಕು ನಾವು. ದಂಡಿ ಸ್ವಲ್ಪ ದಪ್ಪ ಇರ್ತಾವಲ್ಲ, ದಂಡಿ ಅಷ್ಟು ದಪ್ಪ ಇರಬಾರ್ದು, ತಿಳುವಾಗಿ ಲಟ್ಟಿಸ್ಕೊಂಡು ಸ್ವಲ್ಪ ಇಷ್ಟು ದೊಡ್ಡದಾಗಿತ್ತು ನೋಡ್ರಿ. ಈಗ ಹಂಚು ಕಾಯಕ್ಕಿಟ್ಟಿದ್ದೆ ನಾನು, ಹಂಚು ಕಾದೈತೆ ರೀ. ಈಗ ಹಂಚಿಗೆ ಹಾಕಿ ಸ್ವಲ್ಪ ಒಂದು 2 ಸೆಕೆಂಡ್ ಬಿಟ್ಟು ಅವ್ರನ್ನ ಮ್ಯಾಲೆ ಸೈಡ್ ಎಣ್ಣೆ ಹಾಕಾಕತ್ತೀನಿ ನೋಡ್ರಿ. ನಾನು ಸ್ವಲ್ಪ ಎಣ್ಣೆ ಜಾಸ್ತಿನ ಬೇಕ್ರಿ ಇದಕ್ಕೆ. ಅದು ಎಣ್ಣೆ ಹಾಕೋದ್ಲ ಒಣ ಮಾಡ್ತಾರಲ್ಲ ಅಷ್ಟೊಂದು ಟೇಸ್ಟ್ ಹತ್ತಂಗಿಲ್ಲ ಅವು ತಿನ್ನೋಕೆ. ಸ್ವಲ್ಪ ಎಣ್ಣೆ ಜಾಸ್ತಿ ಹಚ್ಚಿದ್ರನ್ನ ಚಪಾತಿ ಬಾಯಾಗ ಟೇಸ್ಟ್ ಹತ್ತವ್ರೆ. ನಮ್ಮ ಉತ್ತರ ಕರ್ನಾಟಕ ಸೈಡ ಎಣ್ಣೆ ಚಪಾತಿನ ಮಾಡ್ತಾರೆ ರೀ, ಒಣ ಚಪಾತಿ ಮಾಡಂಗಿಲ್ಲ ರೀ ಇಲ್ಲಿ. ಈಗ 2 ಬಾಜುಕ್ಕೂ ಎಣ್ಣೆ ಹಾಕಿ ಬೇಯಿಸ್ಬೇಕು ರೀ ಇವನ್ನ. ನೀಟು ಎಲ್ಲೂ ಹಸಿವು ಕಾಣ್ದಂಗೆ ರೀ. ನೋಡಿ ಹಿಂಗೆ ತಿರುಗಟಿಲೆ ನಾವು ಬೇಯಿಸ್ಕೋಬೇಕಾಗತ್ತೆ ರೀ. ಇದು ಚಪಾತಿ ಜಿಗಟ್ಟಿರ್ತದಲ್ಲ, ಹೀಗಾಗಿ ಹಸಿ ಇರಬಾರ್ದು ರೀ. ಇದು ಮಕ್ಕಳು ತಿಂತಾರಲ್ಲ, ಮಕ್ಕಳಿಗೆ ಅಂತೀವಿ ಒಟ್ಟು ಈ ಗೋಧಿ ಕುಳ್ಳ ಹಸಿವು ಕೊಡೋಕೆ ಹೋಗ್ಬಾರ್ದು ನೋಡ್ರಿ. ಹಿಂಗೆ ನಾವು ಪದರ ಬಿಚ್ಕೋಬೇಕು ರೀ. ಪದರ ಹಿಂಗೆ ನೀಟ್ ತಿರುಗಟಿಲೆ ನಾವು ಬಿಚ್ಚಿ ಬಿಡ್ತಾವೆ. ಸುಡು ಇದ್ದಾಗನ ಪದರ ಬಿಚ್ಚಬೇಕು ರೀ ಅವನ್ನ. ಆರಿದ್ವು ಅಂದ್ರೆ ಪದರ ಬಿಚ್ಚೋಕೆ ಅಷ್ಟೊಂದು ಕರೆಕ್ಟಾಗಿ ಬರೋಂಗಿಲ್ಲ, ನಡಕ್ಕೆ ಹರಿತಾವ್ರಿ ಅವ. ಈಗ ಮತ್ತೊಂದು ಚಪಾತಿ ರೆಡಿ ಮಾಡಿದ್ದೆ ರೀ ನಾನು ಅದೇ ಪ್ರಕಾರನ. ಈಗ ಅದು ಚಪಾತಿನೂ ಈಗ ತೆವಿಗೆ ಹಾಕಿದೆ ನೋಡ್ರಿ. ತೆವಿಗೆ ಹಾಕಿ ಮತ್ತು ಅದಕ್ಕೂ ಸೇಮ್ ಎಣ್ಣೆ ಹಾಕಕತ್ತೀನಿ ನೋಡ್ರಿ. ನಾನು ಎಣ್ಣೆ ಹಾಕಿ 2 ಮಗ್ಗಲಕ್ಕೂ ಮತ್ತು ಎಣ್ಣೆ ಹಾಕಿ ಬೇಯಿಸ್ಕೋಬೇಕು ರೀ. ಸೇಮ್ ಈಗ ಹೆಂಗೆ ಬೇಯಿಸಿದ್ರಲ್ಲ ಹಂಗೆ ಬೇಯಿಸ್ಬೇಕು ರೀ. ಈ ಸ್ವಲ್ಪ ಗೋಧಿ ಕೂಳು ಎಲ್ಲಾರ ಹಸಿ ಇತ್ತಂದ್ರೆ ಹೊಟ್ಟೆ ಕರಗಂಗಿಲ್ಲ, ದೊಡ್ಡವ್ರಿಗೂ ಕರಗಂಗಿಲ್ಲ, ಸಣ್ಣ ಮಕ್ಕಳಿಗೆ ಕರಗಿಸ್ಕೋತಾರೆ ಕರೆ, ಆದ್ರೆ ಕುಪ್ಪ ತಾಕೈತೆ ಅಂತಾರೆ. ಹೀಗಾಗಿ ಗೋಧಿ ಕೂಳು ಈ ಮೊದಲೇ ಮತ್ತು ಈ ಚಪಾತಿ ಅಂದ್ರೆ ಆಚಿಕಾಯಿ 2 ಕಡಿಸಿ ಮಗ್ಗಲು ನಾವು ಚಂತೆಗೆ ಹಿಂಗೆ ತಿರುಗಟಿಗೆಲಿ ಹಿಂಗೆ ಹತ್ತಿಕ್ಕಿ ಬೇಯಿಸ್ಕೋಬೇಕು ರೀ ಇವನ್ನ ನೋಡ್ರಿ. ಈಗ 2 ಮಕ್ಕಳು ಹಿಂಗೆ ಹತ್ತಿಕ್ಕೆ ಬೇಯಿಸ್ಕೊಂಡ್ವಿ ಅಂದ್ರೆ ಇದನ್ನು ಹಿಂಗೆ ಪದರ ಬಿಚ್ಚಿದ್ವಿ ಅಂದ್ರೆ ಮುಗಿದು ಹೋಯ್ತು ನೋಡ್ರಿ. ಇದೇ ಪ್ರಕಾರನ ಎಲ್ಲ ಚಪಾತಿ ಮಾಡ್ಕೊಂಡ್ರೆ ಈಗ ಅಷ್ಟು ಚಪಾತಿ ಅದೇ ಪ್ರಕಾರನ ಮಾಡಿದ್ದಾನೆ ನೋಡ್ರಿ. ನಾನು ಪದರಿನ ಚಪಾತಿ ಒಬ್ರು ಹಚ್ಚಿ ಮಾಡಿಕೊಡೋರು ಇರಬೇಕು, ಒಬ್ರು ಲಟ್ಸೋರು ಇರ್ಬೇಕು ರೀ. ಅಗದಿ ಒಂದು 10 ನಿಮಿಷನಾಗ ಅಂದ್ರೆ ಚಪಾತಿ ಆಗಿಬಿಡ್ತಾವೆ. ಒಬ್ಬರಿಗೆ ಅಂದ್ರೆ ಸ್ವಲ್ಪ ಲೇಟ್ ಆಕೈತೆ ರೀ ನೋಡಿರಿ. ಎಷ್ಟು ಮೆದುವ ಎಷ್ಟು ತಿಳುವಾಗಿ ಬಂದವ ಚಪಾತಿ, ತಿನ್ನಕ್ಕೂ ಭಾಳ ಟೇಸ್ಟ್ ಹತ್ತವ್ರಿವ. ನೀವು ಮಾಡಿರಿ ಹೆಂಗೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ನಮಸ್ಕಾರ ವೀಕ್ಷಕರೇ.